ಬ್ಯೂಟಿಫುಲ್ ಸೋಲ್ಸ್, ಯಾರೆಲ್ಲ ಏಂಜಲ್ಸ್ನ ನಂಬ್ತೀರಾ, ಏಂಜಲ್ಸ್ನ ವರ್ಷಿಪ್ ಮಾಡ್ತೀರಾ ಅಥವಾ ಏಂಜಲ್ ನಂಬರ್ಸ್ ನಿಮ್ಮ ಮುಂದೆ ಕಾಣ್ತಾ ಇರುತ್ತೆ ಅಥವಾ ಏಂಜಲ್ಸ್ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಾ ಅಥವಾ ಆಸಕ್ತಿ ಇದೆ, ಅವರಿಗೆ ಮಾತ್ರ ಈ ಒಂದು ಮೆಸೇಜ್ ಇರುವಂತದ್ದಾಗಿದೆ. ಇಲ್ಲಾಂದ್ರೆ ಸ್ಕಿಪ್ ಮಾಡಿ ನೋಡೋಣ. ನಿಮ್ಮ ಗಾರ್ಡಿಯನ್ ಏಂಜಲ್ ಯಾರಿದ್ದಾರೆ, ಅವರು ನಿಮಗೆ ಏನ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಒಂದು ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಇರುವಂತಹ ಒಂದು ವಿಚಾರನ ಕೇಳ್ಕೊಳ್ಳಿ. ಅಥವಾ ಗೊಂದಲ ಇದೆ ಅಥವಾ ಅದರ ಒಂದು ಥಾಟ್ಸ್ ತಲೆಯಲ್ಲಿ ಓಡ್ತಾ ಇದೆ, ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ ಕೂಡ ಕೇಳಿ ನೋಡೋಣ ಅದ್ರ ಬಗ್ಗೆ ನಿಮಗೆ ಏನ್ ಗೈಡೆನ್ಸ್ ಬರ್ತಿದೆ ಅಂತ. ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದಾಗಿ ಎಲ್ಲಾ ಕಾರ್ಡ್ಸ್ ನಿಮಗೆ ರೆಸೊನೇಟ್ ಆಗ್ಬೋದು ಅಥವಾ ಯಾವ್ದಾದ್ರು ಒಂದು ಮೆಸೇಜ್ ನಿಮಗೆ ರೆಸೊನೇಟ್ ಆಗ್ಬೋದು. ನಿಮ್ಮ ಸಿಚುಯೇಷನ್ಗೆ ಯಾವ್ದು ಕನೆಕ್ಟ್ ಆಗುತ್ತೆ ಅದನ್ನ ನೀವು ತಗೊಳ್ಳಿ. ಓಕೆ, ನೋಡೋಣ ಏನದು ನಿಮ್ಮ ಗೈಡೆನ್ಸ್ ನಿಮ್ಮ ಒಂದು ಮೆಸೇಜ್ಗೆ ಅಂತ. ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ, ತುಂಬಾ ಆಲೋಚನೆ ಮಾಡ್ತಾ ಇದ್ದೀರಾ, ತುಂಬಾ ಟೈಮಿಂದ ಅಂತ ಅನ್ಸುತ್ತೆ ನಿಮ್ಮ ಆ ಒಂದು ವಿಚಾರದ ಬಗ್ಗೆ. ಅದು ತುಂಬಾ ಟೈಮಿಂದ ನಿಮ್ಮ ಲೈಫಲ್ಲಿ ಈ ವಿಚಾರ ನಡೀತಾ ಇರುವಂಥದ್ದಾಗಿದೆ. ಬಟ್ ಲಾಂಗ್ ಟೈಮ್ ಕನೆಕ್ಟ್ ಆಗಿರುವಂಥದ್ದು ಆಗಿದೆ. ಬಟ್ ಸ್ಟ್ರಾಂಗ್ ಆಗಿ ಸ್ಟೆಬಿಲಿಟಿ ಅಥವಾ ಅದ್ರ ಬಗ್ಗೆ ಫೈನಲ್ ಆಗಿ ಒಂದು ಆ್ಯಕ್ಷನ್ ಅಥವಾ ಡಿಸಿಷನ್ ತಗೋಬೇಕು ಅಂತ ಇದ್ದೀರಾ. ನೀವು ನಂಬ್ತೀರಾ ಅದ್ರ ಬಗ್ಗೆ ಅನ್ನೋದಾಗಿದ್ರೆ ನೀವೇನು ಡಿಸಿಷನ್ ತಗೊಬೇಕು ಅಂತ ಇದ್ದೀರಾ, ಆ ವಿಚಾರದ ಬಗ್ಗೆ ನಿಮ್ಮ ನಂಬಿಕೆ ಏನಿದೆ ಅದ್ರ ಮೇಲೆ ನಿಮ್ಮ ಒಂದು ರಿಸಲ್ಟ್ಸ್ ಬರುವಂಥದ್ದಾಗಿದೆ. ನೀವು ನಂಬುತ್ತೀರಾ ಆ ಒಂದು ವಿಚಾರ ನಿಮ್ಮ ಲೈಫಲ್ಲಿ ಸಕ್ಸಸ್ ತಗೊಂಡ್ ಬರುತ್ತೆ, ಅಬೆಂಡೆನ್ಸ್ ತಗೊಂಡ್ ಬರುತ್ತೆ ಅನ್ನೋದಾಗಿದ್ರೆ ನೀವು ಮುಂದುವರಿಬೋದು. ನೀವು ಇನ್ನ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ತಾಳ್ಮೆಯಿಂದ ಕಾಯ್ದು ನಂತರ ಅದ್ರ ಬಗ್ಗೆ ನಿಮಗೆ ಸ್ಟ್ರಾಂಗ್ ಆಗಿ ಏನ್ ಅನ್ಸುತ್ತೆ ಆ ವಿಚಾರದ ಬಗ್ಗೆ ನೀವು ಆಕ್ಷನ್ ತಗೋಬೇಕಾಗಿರುವಂತದ್ದಾಗಿದೆ. ಇಲ್ಲಿ ನಿಮ್ಮ ನಂಬಿಕೆನೇ ನಿಮ್ಗೆ ದಾರಿ ದೀಪ ಆಗುವಂತದ್ದಾಗಿರುತ್ತೆ. ನಿಮಗೆ ಬೇಕಿರುವಂತ ಅಬೆಂಡೆನ್ಸ್ ನಿಮ್ಗೆ ಸಿಗುವಂತದ್ದಾಗಿರುತ್ತೆ. ಎಷ್ಟೇ ಕನ್ಫ್ಯೂಷನ್ಸ್ ಏನೇ ಇದ್ರು ನಿಮಗೆ ಆ ವಿಚಾರದ ಬಗ್ಗೆ ಸ್ಟ್ರಾಂಗ್ ಆಗಿ ನಿಮ್ಮ ಸೋಲಿಂದ ಒಂದು ಪಾಸಿಟಿವ್ ಆನ್ಸರ್ ಬರ್ತಿದ್ರೆ ಯು ಕ್ಯಾನ್ ಗೋ ಫಾರ್ವರ್ಡ್. ಬಟ್ ಯಾರೆಲ್ಲ ಕನ್ಫ್ಯೂಸ್ಡ್ ಆಗಿದ್ದೀರಾ, ನಿಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಅನ್ನೋದಾಗಿದ್ರೆ ಏನು ಗೈಡೆನ್ಸ್ ಬರ್ತಿದೆ ಅಂತ ನೋಡೋಣ. ನೀವು ಯಾವ ವಿಚಾರದ ಬಗ್ಗೆ ಕೇಳ್ತಾ ಇದ್ದೀರಾ ಅದು ನಿಮಗೆ ಕೆಟ್ಟದಾಗುವಂಥದ್ದಂತೂ ಅಲ್ಲ. ಬಿಕಾಸ್ ಮತ್ತೆ ಕಾರ್ಡ್ ಬಂದಿರುವಂಥದ್ದು ಇಟ್ಸ್ ಅಪ್ ಟು ಯು. ನೀವು ಈ ವಿಚಾರನ ಹೇಗೆ ನೋಡ್ತೀರಾ, ಈ ವಿಚಾರನ ಹೇಗೆ ತಗೊತೀರಾ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಈ ವಿಚಾರದ ಬಗ್ಗೆ ನಿಮ್ಮ ಲೈಫಲ್ಲಿ ಏನೋ ನಡೀತಿದೆ ಅಂತ ಹೇಳಿದ್ರೆ ನಿಮಗೆ ಅದರಿಂದ ಏನೋ ಆಗುವಂಥದ್ದು ಆಗಿದೆ. ನೀವು ಅದರ ಒಂದು ನೆಗೆಟಿವ್ ಸೈಡ್ನ ಬಿಟ್ಟು ಪಾಸಿಟಿವ್ ಸೈಡ್ನ ನೋಡಬೇಕಾಗಿರುವಂಥದ್ದಾಗಿದೆ. ಈ ವಿಚಾರದ ಬಗ್ಗೆ ನಿಮಗೆ ಏನು ಅಷ್ಟು ಆಲೋಚನೆ ಇದೆ ಅಥವಾ ಅದ್ರ ಬಗ್ಗೆ ಯಾಕಿಷ್ಟು ನೀವು ಟೈಮ್ ಕೊಡ್ತಾ ಇದ್ದೀರಾ. ಯಾಕಂದರೆ ತುಂಬ ಟೈಮಿಂದ ನಿಮ್ಮ ಲೈಫಲ್ಲಿ ಇರುವಂಥ ಒಂದು ವಿಚಾರ ಆಗಿರುವಂಥದ್ದಾಗಿದೆ ಅಥವಾ ಪರ್ಸನ್ ಆಗಿರ್ಬೋದು. ನೀವು ತುಂಬ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ, ಅದು ನಿಮ್ಮ ಲೈಫಲ್ಲಿ ಎಫೆಕ್ಟ್ ಮಾಡ್ತಿದೆ ಅಂತ ಹೇಳಿದ್ರೆ ಏನೋ ಒಂದು ಕಾರಣ ಇರುವಂಥದ್ದು ಆಗಿದೆ. ಸೊ ತುಂಬ ಸೀರಿಯಸ್ ಆಗಿ ಕೂತು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರುವಂಥದ್ದಾಗಿದೆ. ಇಲ್ಲ ನಿಮ್ಮ ನಿರ್ಧಾರದ ಮೇಲೆ ನಿಮ್ಮ ಒಂದು ಜರ್ನಿ ಮುಂದೆ ಹೇಗೆ ನಡೆಯುತ್ತೆ ಅನ್ನೋದಾಗಿದೆ. ಬಿಕಾಸ್ ಅಲ್ಟಿಮೇಟ್ಲಿ ಇಲ್ಲಿ ನೀವು ಡಿಸಿಷನ್ ಮಾಡಬೇಕಾಗಿದೆ. ಇದರಿಂದ ನಿಮ್ಮ ಲೈಫಲ್ಲಿ ಅಬೆಂಡೆನ್ಸ್ ಬರುವಂಥದ್ದಂತೂ ಉಂಟು. ಅದೇ ದಿನ ಹೇಗೆ ತಗೊಂಡು ಹೋಗ್ತೀರಾ ಅನ್ನೋದ ಮೇಲೆ ಮ್ಯಾಟರ್ ಆಗುವಂಥದ್ದಾಗಿದೆ. ಬಿಕಾಸ್ ನಾನು ಆವಾಗಲೇ ಕೂಡ ಹೇಳಿದೆ, ನಿಮ್ಮ ಮನಸ್ಸಿನ ಮಾತು ಇಂಟ್ಯೂಷನ್ನ ಕೇಳಬೇಕಾಗಿರುತ್ತೆ. ನಿಮ್ಮ ಸೋಲ್ ಏನ್ ಹೇಳ್ತಾ ಇದೆ ಅಂತ. ಸೊ ನಿಮ್ಮ ಸೋಲ್ ಯಾವತ್ತೂ ನಿಮಗೆ ನೆಗೆಟಿವ್ ಆಗಂತೂ ಕರ್ಕೊಂಡು ಹೋಗಲ್ಲ. ಬಿಕಾಸ್ ನಿಮ್ಮ ಸೋಲಿಗೆ ಗೊತ್ತಿದೆ ನೀವೇನು ಕಾಂಟ್ರಾಕ್ಟ್ ಮಾಡ್ಕೊಂಡು ಬಂದಿದ್ದೀರಾ ಈ ಪರ್ಸನ್ ಜೊತೆ ಅಥವಾ ಈ ಸಿಚುಯೇಷನ್ ಜೊತೆ. ಇದರಿಂದ ನಿಮ್ಮ ಲೈಫಲ್ಲಿ ಏನಾಗಬೇಕಾಗಿದೆ, ಅಬೆಂಡೆನ್ಸ್ ಅಥವಾ ನೆಕ್ಸ್ಟ್ ಲೆವೆಲ್ಗೆ ಹೇಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಈ ಒಂದು ವಿಚಾರ ನಡೀತಿರುವಂಥದ್ದಾಗಿದೆ. ಸೊ ನಿಮ್ಮ ಇಂಟ್ಯೂಷನ್ನ ನೀವು ಕೇಳಬೇಕಾಗಿರುವಂಥದ್ದಾಗಿರುತ್ತೆ. ಸ್ಟ್ರಾಂಗ್ ಆಗಿ ಹೇಗೆ ಕೇಳ್ತೀರಾ ಅನ್ನೋದಾದರೆ ನಿಮ್ಮ ಪ್ರಶ್ನೆ, ಕಾಮಾಗಿ ಕೂತು ಆ ವಿಚಾರದ ಬಗ್ಗೆ ತಲೆಯಿಂದ ಯೋಚನೆ ಮಾಡಿ, ತಲೆಯಿಂದ ಏನೇ ಥಾಟ್ಸ್ ಬರಲಿ, ಮನಸ್ಸಿಂದ ನಿಮ್ಗೆ ಏನು ಅನಿಸ್ತಾ ಇದೆ, ಸರಿನೋ ತಪ್ಪು, ಹೇಗೆ ಹೋಗ್ಬೋದು, ಏನು ನಿಮ್ಗೆ ಅದ್ರ ಬಗ್ಗೆ ಏನು ಭಾವನೆಗಳು ಬರ್ತಾ ಇದೆ, ಯಾಕೆ ನೀವು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ, ನಿಮ್ಮ ತಲೆಯಿಂದ ಅದು ನೆಗೆಟಿವ್ ಅಂತ ಬರ್ತಿದ್ರು ಯಾಕೆ ನೀವು ಅದನ್ನು ಬಿಡೋಕ್ಕಾಗ್ತಾ ಇಲ್ಲ, ಏನದು ವಿಚಾರ ಅನ್ನೋದ್ರ ಬಗ್ಗೆ ನೀವು ಮನಸ್ಸಿಂದ ಯೋಚನೆ ಮಾಡಬೇಕಾಗಿರುವಂಥದ್ದಾಗಿರುತ್ತೆ. ಬಿಕಾಸ್ ದೇರ್ ಈಸ್ ಸಮಥಿಂಗ್ ಬೆಟರ್. ಈ ಒಂದು ವಿಚಾರ ನಿಮ್ಮ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಆದ ಬ್ಲೆಸ್ಸಿಂಗ್ಸ್ ತೊಗೊಂಬರುವಂಥದ್ದಾಗಿರುತ್ತೆ, ಒಂದು ಬೆಟರ್ ಥಿಂಗ್ಸ್ನ ತೊಗೊಂಬರುವಂಥದ್ದಾಗಿರುವಂಥದ್ದಾಗಿರುತ್ತೆ. ಬಟ್ ಏನು ಅನ್ನೋದು ನೀವು ಮನಸ್ಸಿಂದ ಕೇಳೋ ಶುರು ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಏನದು ಬೆಸ್ಟ್ ಥಿಂಗ್ ಈ ಒಂದು ವಿಚಾರ ಅಥವಾ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ತರ್ತಿರುವಂಥದ್ದಾಗಿದೆ ಅಂತ. ಈ ಒಂದು ಕಾರ್ಡ್ ಕನೆಕ್ಟ್ ಆಗ್ತಿರುವಂಥದ್ದಾಗಿದೆ. ಇದ್ರ ಬಗ್ಗೆ ತುಂಬ ವಿಚಾರಣೆ ಮಾಡಬೇಕಾಗಿರುವಂಥದ್ದಾಗಿದೆ, ಆಲೋಚನೆ ಮಾಡಬೇಕಾಗಿರುವಂಥದ್ದಾಗಿದೆ. ಇಮಿಡಿಯೇಟಾಗಿ ಆ್ಯಕ್ಷನ್ ಇಗ್ನೋರ್ ಕೂಡ ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಬಿಕಾಸ್
ನಿಮ್ಮ ಲೈಫಿನ ಮುಂದಿನ ನೆಕ್ಸ್ಟ್ ಅಧ್ಯಾಯ, ನೆಕ್ಸ್ಟ್ ಫೇಸಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದಾಗಿದೆ. ಎಷ್ಟು ನೆಗ್ಲೆಕ್ಟ್ ಮಾಡ್ತೀರಾ ಅಷ್ಟೇ ಡಿಲೇ ಆಗುತ್ತೆ ಹೊರತು ಇದು ನಿಮ್ಮ ಲೈಫಿಂದ ಆಚೆ ಹೋಗಲ್ಲ. ಬಟ್ ಎಷ್ಟು ನೀವು ಸೀರಿಯಸ್ ಆಗಿ ಇದ್ರ ಬಗ್ಗೆ ಯೋಚನೆ ಮಾಡಿ ಆ್ಯಕ್ಷನ್ ತೊಗೊತೀರಾ ಅಷ್ಟು ಬೇಗ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಫೇಸ್ ಸ್ಟಾರ್ಟ್ ಆಗುವಂಥದ್ದಾಗಿರುತ್ತೆ. ಈ ಒಂದು ಮೆಸೇಜ್ ಹೇಳಬೇಕಾದ್ರೆ ಐಸ್ ಆಫ್ 555. ಸೊ ಇನ್ಸ್ಟೆಬಿಲಿಟಿಯಿಂದ ಆಚೆ ಬಂದು ಸ್ಟೇಬಲ್ ಲೈಫಿಗೆ ಹೋಗುವಂಥ ಟೈಮ್ ಆಗಿರುವಂಥದ್ದಾಗಿರುತ್ತೆ. ಬಟ್ ಯು ಹ್ಯಾವ್ ಟು ಕಮ್ಯುನಿಕೇಟ್. ನಿಮ್ಮ ಜೊತೆ ನೀವೇ ಕಮ್ಯುನಿಕೇಟ್ ಮಾಡಬೇಕಾಗಿರುತ್ತೆ, ತಿಳ್ಕೊಬೇಕಾಗಿರುವಂಥದ್ದಾಗಿರುತ್ತೆ. ಅಗೇನ್ ದಿಸ್ ಕಾರ್ಡ್ ಇಸ್ ಕಮ್ಮಿಂಗ್ ಆಪರ್ಚುನಿಟಿ. ಎಸ್, ಇದು ನಿಮ್ಮ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಆದ ಆಪರ್ಚುನಿಟೀಸ್ನ ತೊಗೊಂಬರುವಂಥದ್ದಾಗಿದೆ. ನಿಮ್ಮ ನೆಕ್ಸ್ಟ್ ಅಧ್ಯಾಯಕ್ಕೆ ಅಬೆಂಡೆನ್ಸ್ ಬರ್ತಿರುವಂಥದ್ದಾಗಿದೆ. ಆ್ಯಸ್ ಎ ಸೆಟ್ ದೇರ್ ಇಸ್ ಸಮಥಿಂಗ್ ಬೆಟರ್, ಏನೋ ಒಂದು ಬೆಸ್ಟ್ ಬರೋವಂಥದ್ದಾಗಿದೆ. ಈಗಿರೋದಕ್ಕಿಂತ ಹೆಚ್ಚಾಗಿ ಬೆಸ್ಟ್ ಆಗುವಂಥದ್ದಾಗಿರುತ್ತೆ. ಬಟ್ ಅದನ್ನು ನೀವು ಯಾವಾಗ ಗೊತ್ತಾಗುತ್ತೆ ಅಂದರೆ ನೀವು ಯಾವಾಗ ಕಾಮಾಗಿ ಕೂತು ಯಾಕೆ ವಿಚಾರನ ಬಿಡೋಕ್ಕಾಗ್ತಿಲ್ಲ ಅಂತ ಮನಸ್ಸಿಂದ ಯೋಚನೆ ಮಾಡ್ತೀರಾ, ತುಂಬ ವಿಚಾರನ ಆಲೋಚನೆ ಮಾಡ್ತೀರಾ, ಪ್ರೊಸೆಸ್ ಮಾಡ್ತೀರಾ ಆ ಥಾಟ್ಸ್ನ, ಆವಾಗ ನಿಮಗೆ ಗೊತ್ತಾಗುವಂಥದ್ದಾಗಿರುತ್ತೆ ಏನದು ಆಪರ್ಚುನಿಟಿ ಅಥವಾ ಯೂನಿವರ್ಸ್ ನಿಮ್ಮ ಮುಂದೆ ಆಪರ್ಚುನಿಟೀಸ್ನ ತೊಗೊಂಬರುವಂಥದ್ದಾಗಿರುತ್ತೆ. ಲೈಫಲ್ಲಿ ಅಬೆಂಡೆನ್ಸ್ ಬರುವಂಥದ್ದಾಗಿರುತ್ತೆ. ಆ್ಯಂಡ್ ಮೊದಲನೇದಾಗಿ ಕಾರ್ಡನ್ನು ಯಾರಿಗೆ ತೆಗೆದಿದೆ ಅಲ್ಲಿ ಮೊದಲನೇದಾಗಿ ಬಂದಿತ್ತು ಇಫ್ ಯು ಬಿಲೀವ್. ಯಾರೆಲ್ಲ ಸ್ಟ್ರಾಂಗ್ ಆಗಿ ಇದ್ರ ಬಗ್ಗೆ ನಿರ್ಧಾರ ತೊಗೊಂಡಿದ್ದೀರಾ ಬಟ್ ಸ್ಟಿಲ್ ಒಂದು ಸ್ಟ್ರಾಂಗ್ ಕನ್ಫರ್ಮೇಷನ್ ಆಗಿ ನೀವು ಏಂಜಲ್ಸ್ನ ಗೈಡೆನ್ಸ್ ಕೇಳಿರೋರಿಗೆ ಏನು ಬರ್ತಿದೆ ನೋಡೋಣ. ಪೀಸ್ಫುಲ್ ರೆಸಲ್ಯೂಷನ್, ಒಂದು ಹೊಸ ಅಧ್ಯಾಯ ನಿಮ್ಮ ಲೈಫಲ್ಲೂ ಕೂಡ ಶುರು ಆಗುವಂಥದ್ದೇ ಆಗಿದೆ. ನಿಮಗೆ ಆಲ್ರೆಡಿ ಗೊತ್ತಿದೆ ಈ ಒಂದು ವಿಚಾರದಿಂದ ನಿಮ್ಮ ಲೈಫಲ್ಲಿ ನೆಮ್ಮದಿ ಬರುವಂಥದ್ದಾಗಿದೆ, ಒಂದು ಅಬೆಂಡೆನ್ಸ್ ಬರುವಂಥದ್ದಾಗಿದೆ, ಹೊಸ ಬಿಗಿನಿಂಗ್ ಆಗುವಂಥದ್ದಾಗಿರುವಂಥದ್ದಾಗಿದೆ. ನಿಮ್ಮನ್ನ ನೀವು ತುಂಬ ಬದಲಾಯಿಸ್ಕೊತೀರಾ, ತುಂಬ ಬದಲಾವಣೆ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಆ್ಯಂಡ್ ಒಂದು ಹೊಸ ನ್ಯೂ ಪರ್ಸನ್ ಆಗಿ ನೀವು ಮುಂದೆ ಹೋಗೋಕ್ಕೆ ಈ ಒಂದು ವಿಚಾರ ಹೆಲ್ಪ್ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಅದನ್ನು ಎಷ್ಟು ಪ್ರೀತಿಯಿಂದ ಶಾಂತಿಯಿಂದ ಸ್ಟಾರ್ಟ್ ಮಾಡ್ತೀರಾ, ಅದರಿಂದ ನಿಮ್ಮ ಒಂದು ಲೈಫ್ನ ಒಂದು ನ್ಯೂ ಜರ್ನಿ ಶುರು ಆಗುವಂಥದ್ದಾಗಿರುವಂಥದ್ದಾಗಿದೆ. ಸೊ ನಿಮಗೆ ಆಲ್ರೆಡಿ ಕ್ಲಾರಿಟಿ ಇರೋರಿಗೆ ಜಸ್ಟ್ ಗೋ ಫಾರ್ವರ್ಡ್. ಅದ್ರ ಬಗ್ಗೆ ಯಾವುದೇ ಆದ ವರಿ ಇದ್ದರೆ ಲೆಟ್ ಗೋ ಮಾಡಿ. ಓಕೆ, ಆ್ಯಂಡ್ ದಿಸ್ ಕಾರ್ಡ್ ಇಸ್ ಕನೆಕ್ಟಿಂಗ್. ಓಕೆ, ಇಫ್ ಯು ಥಿಂಕಿಂಗ್ ಎಸ್ ಆರ್ ನೋ ಅನ್ನೋ ವಿಚಾರದಲ್ಲಾಗಿದ್ದರೆ ನೋ, ಫಾಲೋಡ್ ವಿತ್ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಆ ವಿಚಾರನ ನಾನು ಲೆಟ್ ಗೋ ಮಾಡಬೇಕಾ ಅನ್ನೋದಾಗಿದ್ರೆ ಓಕೆ, ಈ 4 ಓಕೆ ಐ ಜಸ್ಟ್ ಟೇಕ್ ದ ಕಾರ್ಡ್ಸ್ ದಟ್ ಆರ್ ಕನೆಕ್ಟಿಂಗ್ ಸೋ ಮಚ್. ಇಷ್ಟು ಕಾರ್ಡ್ಸ್ ಕನೆಕ್ಟ್ ಆಗಿದೆ. ಸೊ ಲೆಟ್ ಮಿ ಟೇಕ್ ಓಕೆ 2 more ಕಾರ್ಡ್ಸ್. ನಾನು ಇದನ್ನು ಶಾರ್ಟಾಗಿ ಮಾಡೋಣ ಅನ್ಸ್ಕೊಂಡೆ ಬಟ್ ಇದು ತುಂಬ ಲಾಂಗ್ ಆಗಿ ಹೋಗ್ತಿರೋವಂಥ ಒಂದು ವಿಡಿಯೋ ಆಗಿದೆ. ಬಟ್ ಲೆಟ್ ಮಿ ಚಾನಲೈಸ್, ಇಷ್ಟು ಕಾರ್ಡ್ ಕನೆಕ್ಟ್ ಆಗಿರೋವಂಥದ್ದಾಗಿದೆ. ಲೆಟ್ ಮಿ ಟೇಕ್ ವಾಟ್ಸ್ ದ ಮೆಸೇಜ್ ಅಂತ. ಬಟ್ ನೀವು ಈ ವಿಚಾರನೇ ಲೆಟ್ ಗೋ ಮಾಡೋಣ ಅಥವಾ ಈ ಪರ್ಸನ್ನೇ ಲೆಟ್ ಗೋ ಮಾಡೋಣ ಅನ್ನೋದೇನಾದರೂ ಇದ್ದರೆ ನೋ, ಬಿಟ್ಬಿಡ್ಲಾ ನೋ. ಅಂದರೆ ವಿಚಾರನ ಏನು ಯೋಚನೆ ಮಾಡದೆ, ಪ್ರೊಸೆಸ್ ಮಾಡದೆ, ಅದ್ರ ಬಗ್ಗೆ ಒಂದು ಡಿಸಿಷನ್ ಮಾಡಿದೆ, ಸುಮ್ಮನೆ ಹಾಗೆ ನಾನು ಏನು ಸೀರಿಯಸ್ ಆಗಿ ಏನು ತಗೊಳ್ದೆ, ಅದ್ರ ಬಗ್ಗೆ ಯೋಚನೆ ಮಾಡಿದೆ ಹಾಗೆ ಬಿಟ್ಬಿಡ್ತೀನಿ ಅನ್ನೋದೇನಾದ್ರು ನಿಮ್ಮ ಯೋಚನೆ ಆಗಿದ್ದರೆ ಡೋಂಟ್ ಡೂ ದ್ಯಾಟ್. ಓಕೆ, ಸಿ ಆಸ್ಕ್ ಫಾರ್ ಅ ಹೆಲ್ಪ್ ಫ್ರಮ್ ದ ಅದರ್ಸ್. ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ನಿಮಗೆ ಆಲ್ರೆಡಿ ಕ್ಲಾರಿಟಿ ಇರೋದಂತೂ ಉಂಟು. ಬಟ್ ಈ ಒಂದು ಗೈಡೆನ್ಸ್ ಏನಿದೆ ಇದು ನಾನು ತೆಗೆದಿದ್ದಂಥ ಸೆಕೆಂಡ್ ಕ್ಯಾಟಗರಿ, ಯಾರಿಗೆ ಆಲ್ರೆಡಿ ಕ್ಲಾರಿಟಿ ಇದೆ ಬಟ್ ಇನ್ನೂ ಸ್ಟ್ರಾಂಗ್ ಕನ್ಫರ್ಮೇಷನ್ ತೊಗೊತಾ ಇದ್ದೀರಾ ಅವರಿಗೂ ಕೂಡ ಕನೆಕ್ಟ್ ಆಗುತ್ತೆ. ಯಾರಿಗೆ ಕನ್ಫ್ಯೂಷನ್ ಇದೆ ಅವ್ರಿಗೂ ಕೂಡ ಕನೆಕ್ಟ್ ಆಗ್ತಿರೋವಂಥದ್ದಾಗಿದೆ, ಇಬ್ಬರಿಗೂ ಕನೆಕ್ಟ್ ಆಗುತ್ತೆ. ಸೊ ನಿಮಗೆ ಕನ್ಫ್ಯೂಷನ್ ಬರ್ತಿದೆ ಅಂತ ಹೇಳಿದ್ರೆ ಆಸ್ಕ್ ಫಾರ್ ಎನ್ ಹೆಲ್ಪ್. ಸೊ ನಿಮಗೆ ಗೊತ್ತಾಗ್ತಾ ಇಲ್ಲ, ಇನ್ನೂ ಕನ್ಫ್ಯೂಸ್ಡ್ ಆಗ್ತಿದ್ದೀರಾ ಅಥವಾ ಸೀರಿಯಸ್ ಆಗಿ ತೊಗೊತಿಲ್ಲ ಅಂದರೆ ಯಾರಾದರೂ ಹೆಲ್ಪ್ನ ತೊಗೊಳ್ಳಿ. ನೀವು ಯಾರ ಹತ್ರನೂ ಶೇರ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಯಾವಾಗ ನಿಮಗೆ ಆ ಒಂದು ಕ್ಲಾರಿಟಿ ಬರುತ್ತೆ, ನನಗೆ ಇದೇ ಬೇಕು, ಹೀಗೆ ಬೇಕು ಅಥವಾ ಇದೇ ರೀತಿ ಇರಬೇಕು, ಸೇಫ್ ಗೇಮ್ ಇಲ್ಲ ಅಥವಾ ಆಪ್ಷನ್ ಆಗಿಲ್ಲ ಅಥವಾ ಆಮೇಲೆ ಯೋಚನೆ ಮಾಡೋದ್ರಿಂದ ಆಚೆ ಬರ್ತೀರಾ, ಓವರ್ ಥಿಂಕಿಂಗಿಂದ ಆಚೆ ಬರ್ತೀರಾ, ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುವಂಥದ್ದಾಗಿರುತ್ತೆ. ಸ್ಟ್ರಾಂಗ್ಲಿ ನಿಮ್ಮ ಒಂದು ಹಾರ್ಟ್ ಚಕ್ರ ಹೀಲ್ ಆಗುವಂಥದ್ದಾಗಿರುತ್ತೆ, ಎಲ್ಲಿ ನೀವು ಅಬೆಂಡೆನ್ಸ್ನ ಈಸಿಯಾಗಿ ರಿಸೀವ್ ಮಾಡ್ತೀರಾ. ಸೊ ದಿಸ್ ವಿಲ್ ಹೆಲ್ಪ್ ಯು ಟು ಹೀಲ್ ಯುವರ್ ಹಾರ್ಟ್ ಚಕ್ರ ಆಸ್ ವೆಲ್ ಆಸ್ ಕ್ರೋನ್ ಚಕ್ರ. ಬಟ್ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುವಂಥದ್ದು ಆಗಿರುತ್ತೆ, ಆ ಓವರ್ ಥಿಂಕಿಂಗ್ ಅನ್ನೋದು ಇರಲ್ಲ. ಸೊ ಇವಾಗ ನಾಟ್ ದ ರೈಟ್ ಟೈಮ್. ನೀವು ಎಲ್ಲಿ ಯಾಕೇನು ಆಗ್ತಾ ಇಲ್ಲ ಅಥವಾ ಹೇಗೆ ಏನು ಅಥವಾ ಬಿಟ್ಕೊಡೋಣ ಅನ್ನೋದು ಅಥವಾ ಆಮೇಲೆ ನೋಡೋಣ, ನೋ, ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಎಲ್ಲನೂ ಬಿಟ್ಟು ಬಿಡೋಣ ಅನ್ನೋದಕ್ಕೆ. ದಿಸ್ ಇಸ್ ದ ಟೈಮ್ ಟು ಫೋಕಸ್.
ತುಂಬ ಜನ ಏನಂತಾರೆ, ಬಿಡು ವಿಚಾರಗಳನ್ನ ಈಗ ಬಿಡೋಣ ಆಮೇಲೆ ನೋಡೋಣ ಅನ್ನೋದಾಗಿರ್ಬೋದು. ತುಂಬ ಯಾಕೆ ವರಿ ಮಾಡಬೇಕು ಅನ್ನೋದಾಗಿದ್ದರೆ, ದಟ್ ಈಸ್ ನಾಟ್ ದ ಟೈಮ್. ಇಟ್ ಈಸ್ ದ ಟೈಮ್ ಫಾರ್ ಯು ಟು ಥಿಂಕ್ ಆಫ್ ಇಟ್, ಟೇಕ್ ಅನ್ ಆ್ಯಕ್ಷನ್. ಸಿ, ಯು ಹ್ಯಾವ್ ಟು ರೀಕನ್ಸಿಡರ್. ಈ ವಿಚಾರದ ಬಗ್ಗೆ ನೀವು ಏನೇ ಡಿಸಿಷನ್ ಮಾಡೋಂಗಿದ್ರು ಒಂದು ಸಲ ಕೂತು ಆಲೋಚನೆ ಮಾಡಿ ಡಿಸಿಷನ್ ಮಾಡಬೇಕಾಗಿರೋವಂಥದ್ದಾಗಿದೆ. ನೆಗ್ಲೆಕ್ಟ್ ಮಾಡೋವಂಥ ಟೈಮ್ ಅಲ್ಲ, ಅಥವಾ ಹಂಗೆ ಬಿಟ್ಕೊಡೋವಂಥ ಟೈಮ್ ಆಗಿಲ್ಲ. ರೀಕನ್ಸಿಡರ್, ಆಲೋಚನೆ ಮಾಡಿ ರೀಥಿಂಕ್ ಮಾಡಬೇಕಾಗಿರೋವಂಥದ್ದಾಗಿದೆ. ಸ್ಟ್ರಾಂಗ್ ಆಗಿ ಬರ್ತಿದೆ. ಬಿಕಾಸ್ ಇಲ್ಲಿ ನಿಮ್ಮ ಒಂದು ಡಿಸಿಷನ್ ಏನು ತೊಗೊತೀರ, ಮೊದಲನೇದಾಗಿ ಕಾರ್ಡ್ ಬಂದಿತ್ತು, ಇಫ್ ಯು ಬಿಲೀವ್ ಇಟ್ಸ್ ಅಪ್ ಟು ಯು ಅಂತ. ಸೊ ಇದರಿಂದ ನಿಮ್ಮ ಲೈಫಲ್ಲಿ ಬರಬೇಕಾಗಿರೋಂಥ ಒಂದು ಅಬೆಂಡೆನ್ಸ್, ಪ್ರಾಸ್ಪರಿಟಿ ಅಥವಾ ನಿಮ್ಮ ಡೆಸ್ಟಿನಿನ ಎಲ್ಲಿಗೆ ತೊಗೊಂಡೋಗ್ಬೇಕು ಅನ್ನೋದ್ಮೇಲೆ ನಿರ್ಧಾರ ಆಗಿರೋವಂಥದ್ದಾಗಿರುತ್ತೆ. ನೀವು ನೆಗ್ಲೆಕ್ಟ್ ಮಾಡೋದ್ರಿಂದಾಗಿ, ಇಗ್ನೋರ್ ಮಾಡೋದ್ರಿಂದಾಗಿ ನಿಮಗೆ ಬರಬೇಕಿದ್ದಂಥ ಒಂದು ಆಪರ್ಚುನಿಟಿನ, ಅಬೆಂಡೆನ್ಸ್ನ ನೀವೇ ಲೂಸ್ ಮಾಡ್ಕೊಳ್ಳೋವಂಥದ್ದಾಗಿರುತ್ತೆ. ಹಾಗಾಗಿ ಕಾರ್ಡ್ ಸೇಸ್ ಐ ಆಮ್ ಗೆಟಿಂಗ್ ದ ವರ್ಡ್ ದಯವಿಟ್ಟು. ಇಟ್ಸ್ ಲೈಕ್ ಯೂನಿವರ್ಸ್ ಇಸ್ ಆಲ್ಸೋ ಆಸ್ಕಿಂಗ್ ಯು, ಪ್ಲೀಸ್ ಕನ್ಸಿಡರ್ ಇಟ್. ಬಿಕಾಸ್ ಯೂನಿವರ್ಸೇ ನಿಮಗೆ, ಏಂಜಲ್ಸೇ ನಿಮಗೆ ಬ್ಲೆಸ್ ಮಾಡ್ತಿರೋವಂಥದ್ದಾಗಿದೆ. ಸೊ ಕನ್ಸಿಡರ್ ಮಾಡಿ, ಯೋಚನೆ ಮಾಡಿ, ನೆಗ್ಲೆಕ್ಟ್ ಮಾಡಬೇಡಿ, ಕಮ್ಯುನಿಕೇಟ್ ಅಬೌಟ್ ಇಟ್ ಅಂತ ಹೇಳಿ ಬರ್ತಿರೋವಂಥದ್ದಾಗಿದೆ. ನೀವು ತುಂಬ ಕಾಮಾಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರೋವಂಥದ್ದಾಗಿದೆ. ಎಷ್ಟು ಕಾಮಾಗಿ ಇದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಎಷ್ಟು ಫೋಕಸ್ ಮಾಡ್ತೀರಾ, ನಿಮ್ಮ ಉತ್ತರ ನಿಮಗೆ ಸಿಗುವಂಥದ್ದಾಗಿರುತ್ತೆ. ಸೊ ಡೋಂಟ್ ಇಗ್ನೋರ್ ದ ವರ್ಡ್. ಸ್ಟ್ರಾಂಗ್ಲಿ ನನಗೆ ಬರ್ತಿರೋದ್ರಿಂದ ಡೋಂಟ್ ಇಗ್ನೋರ್. ತುಂಬ ಜನ ಟೇಕನ್ ಫಾರ್ ಗ್ರಾಂಟೆಡ್ ಅಥವಾ ಇಗ್ನೋರ್ ಮಾಡಿದ್ದೀರಾ. ನೋ, ಇಟ್ಸ್ ಅ ಹೈಲಿ ಟೈಮ್ ಟು ಫೋಕಸ್ ಆನ್ ಇಟ್. ಮೆಡಿಟೇಷನ್ ಆಲ್ಸೋ ಸೇಸ್ ಫೋಕಸ್. ಆ್ಯಂಡ್ ಎಕ್ಸಾಕ್ಟ್ಲಿ ಸೊ 1333 ಇಟ್ಸ್ ಇಸ್ 133. ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್, ಗ್ರೋತ್ ಕಡೆ ತೊಗೊಂಡೋಗುವಂಥದ್ದಾಗಿದೆ. 1 and 3 ಕಾಂಬಿನೇಷನ್. ಆ್ಯಂಡ್ ಆಲ್ಸೋ ಇಟ್ ಸೇಸ್ 333, 3 + 3 + 3 9 ಹೋಗುವಂಥದ್ದಾಗಿದೆ. ಒಂದು ಕಾರ್ಮಿಕಲಿ ಎನರ್ಜಿನ ಹೆಂಡ್ ಮಾಡಿ ಒಂದು ನ್ಯೂ ಜರ್ನಿಗೆ ಹೋಗುವಂಥದ್ದಾಗಿರುವಂಥದ್ದಾಗಿದೆ. ಸೊ ನೀವು ಎಷ್ಟು ಬೋಲ್ಡಾಗಿ, ಕರೇಜಿಯಸ್ ಆಗಿ ಇದನ್ನು ಫೇಸ್ ಮಾಡ್ತೀರಾ, ಇದನ್ನು ಅನಾಲಿಸಿಸ್ ಮಾಡ್ತೀರಾ, ಧೈರ್ಯವಾಗಿ ನಿಂತು ನಿಮ್ಮ ಲೈಫ್ನ ಒಂದು ಹೊಸ ಅಧ್ಯಾಯ ಶುರು ಆಗುವಂಥದ್ದಾಗಿರುವಂಥದ್ದಾಗಿದೆ. ನಾನು ಸ್ಟ್ರಾಂಗಾಗಿ ಆವಾಗಲಿಂದನೂ ಹೇಳ್ತಾ ಇದ್ದೆ. ಸಾರಿ, ಎಕ್ಸಾಕ್ಟ್ಲಿ ನನಗೆ ಕಾಲ್ ಕೂಡ ಬಂತು. ಸೊ ಇಟ್ ಸೇಸ್ ಕಮ್ಯುನಿಕೇಟ್, ಮಾತಾಡಿ, ಇದ್ರ ಬಗ್ಗೆ ನಿಮ್ಮ ಜೊತೆ ನೀವು ಮಾತಾಡಿ, ಅಥವಾ ನಾನು ಹೇಳ್ದಂಗೆ ಗೈಡೆನ್ಸ್ನ ಕೇಳಿ ಬೇರೆಯವ್ರನ್ನ. ಬಟ್ ಇದ್ರ ಬಗ್ಗೆ ಮಾತಾಡಿ, ತಿಳ್ಕೊಳ್ಳಿ, ಪ್ರೊಸೆಸ್ ಮಾಡಿ, ಇದನ್ನು ನಿಮ್ಮಲ್ಲೇ ಹೋಲ್ಡ್ ಮಾಡಬೇಡಿ. ಗೋ ಫಾರ್ವರ್ಡ್. ಯಾವುದ್ಯಾವುದೋ ವಿಚಾರದ ಬಗ್ಗೆ ನೀವು ವರಿ ಮಾಡುವಂಥದ್ದು ಆಗಿಲ್ಲ. ದೇರ್ ಇಸ್ ನಥಿಂಗ್ ಆ್ಯಸ್ ಯು ಆರ್ ಥಿಂಕಿಂಗ್, ಓವರ್ ಥಿಂಕಿಂಗ್. ಏನೋದೇ ಆದ ವಿಚಾರದ ಬಗ್ಗೆ ವರಿ ಮಾಡದೆ ಕಮ್ಯುನಿಕೇಟ್ ಮಾಡಿ. ಪುಟ್ ಯುವರ್ ಥಾಟ್ಸ್ ಔಟ್, ಸ್ಪೀಕ್ ಟು ಸಂಬಡಿ ಅಂತ ಹೇಳಿ ಬರ್ತಿರೋವಂಥ ಒಂದು ಮೆಸೇಜ್ ಆಗಿದೆ. ಐ ಹೋಪ್ ಈ ಒಂದು ಮೆಸೇಜ್ ನಿಮಗೆ ರೆಸನೇಟ್ ಆಗಿದೆ ಅಂತ. ಶಾರ್ಟಾಗಿ ಮಾಡೋಣ ಅನ್ಸ್ಕೊಂಡೆ, ಬಟ್ ಈ ಒಂದು ಚಾನಲ್ಸ್ ಮೆಸೇಜ್ ಲೆಂತಿ ಆಯಿತು. ಬಿಕಾಸ್ ನಿಮ್ಮ ಲೈಫಲ್ಲಿ ಇದು ಲಾಂಗ್ ಟೈಮಿಂದ ಇರೋದ್ರಿಂದಾಗಿ ನೀವು ಡಿಸಿಷನ್ ತೊಗೊತಾ ಇಲ್ಲ, ಪ್ರೊಸೆಸ್ ಮಾಡ್ತಾ ಇಲ್ಲ, ಹೋಲ್ಡ್ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ಬರಬೇಕಿರೋ ಪ್ರತಿಯೊಂದು ಬ್ಲೆಸ್ಸಿಂಗ್ಸ್ನ ನೀವೇ ಹೋಲ್ಡ್ ಮಾಡ್ತಾ ಇದ್ದೀರಾ. ಡೆಸ್ಟಿನಿನ ನೀವು ಬ್ಲಾಕ್ ಮಾಡ್ಕೊತಾ ಇದ್ದೀರಾ. ಹಾಗಾಗಿ ಯೂನಿವರ್ಸಿಂದ ನಿಮಗೆ ಇದು ಐ ಕನ್ಫರ್ಮೇಷನ್ ಟು ಗೋ ಫಾರ್ವರ್ಡ್. ಐ ಹೋಪ್ ಈ ಒಂದು ಮೆಸೇಜ್ ನಿಮಗೆ ರೆಸನೇಟ್ ಆಗಿದೆ ಅಂತ. ನಿಮಗೇನಾದರೂ ಇದ್ರ ಬಗ್ಗೆ ಗೈಡೆನ್ಸ್ ಬೇಕು ಅಥವಾ ಇದ್ರ ಬಗ್ಗೆ ಆನ್ಸರ್ಸ್ ಬೇಕು ಅಂತ ಹೇಳಿದ್ರೆ DM ಮಾಡಿ ಆ್ಯಂಡ್ ಯು ಕ್ಯಾನ್ ಟೇಕ್ ಅ ಸೆಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನಿಮಗೆ ಅನಿಸುತ್ತೆ ಯಾರಾದರೂ ಈ ರೀತಿಯಾದ ಒಂದು ವಿಚಾರದಲ್ಲಿ ಸ್ಟಕ್ ಆಗಿದ್ದೀರಿ, ಲಾಂಗ್ ಟೈಮಿಂದ ಒಂದೇ ವಿಚಾರದ ಮೇಲೆ ಅಂತ ಹೇಳಿದ್ರೆ, ನೀವು ಅವ್ರ ಜೊತೆ ಈ ಒಂದು ಮೆಸೇಜ್ನ ಶೇರ್ ಮಾಡಿ. ಓನ್ಲಿ ಇಫ್ ಇಟ್ ಚಾನಲೈಸ್, ನಿಮಗೆ ಕಳಿಸ್ಬೇಕು ಅನಿಸಿದ್ರೆ ಮಾತ್ರ ಶೇರ್ ಮಾಡಿ ಆ್ಯಂಡ್ ಬಿ ಅ ಚಾನಲೈಸ್ ಮೀಡಿಯಮ್. ಥ್ಯಾಂಕ್ ಯು.